ನಾನಿವತ್ತು ಆನೆ ಫ್ಯಾಮಿಲಿ ನೋಡಿ ಟ್ರಾಫಿಕಲ್ಲಿ ಸಿಗಾಕೋಬಾರ್ದು ಅಂತ ಬೆಂಗಳೂರನ್ನ ನೈಟೇ ಬಿಟ್ಟು ಅರ್ಲಿ ಮಾರ್ನಿಂಗ್ ಎಲ್ಲ ಮೈಸೂರಿಗೆ ಬಂದು ಸೇರ್ಕೊಂಡ್ರಿ. ನಮ್ಗೆ ಗೊತ್ತಿದ್ದಿಲ್ಲ ಮೈಸೂರಲ್ಲಿ ಇಷ್ಟು ಮಂಜು ಇರುತ್ತೆ ಅಂತ. ಮೈಸೂರಿಗೆ ಬಂದ್ರೆ ಫಸ್ಟ್ ನೆನಪಾಗದೆ ಚಾಮುಂಡಿ ಬೆಟ್ಟ. ಅದಕ್ಕೆ ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಬೆಳಗ್ಗೆನೆ ಹೋದ್ರಿ. ರಶ್ ಇದ್ರೂ ಪರವಾಗಿಲ್ಲ, ದರ್ಶನ ಮಾಡ್ಲೇಬೇಕು ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊ ಬಂದ್ರಿ. ಇಲ್ಲಿ ನೋಡಿದ್ರೆ ನಮ್ಮನ್ನ ಪ್ರಸಾದ ಸಿಕ್ಕಿಲ್ಲ ಅಂತ ಜಗಳ ಆಡ್ತಿದ್ದ. ನಾವು ಹೋಗೋಷ್ಟಕ್ಕೆ ಪ್ರಸಾದ ಖಾಲಿ ಆಗೋಗಿತ್ತು. ಅದಕ್ಕೆ ಇನ್ನೇನ್ ಮಾಡೋದು, ಆಚೆನೆ ತಿನ್ನೋಣ ಅಂತ ಆಚೆ ಹೋದ್ರಿ. ಇನ್ ಟಿಫನ್ ಅಂದಿದ ತಕ್ಷಣ ನೆನಪಾಗದೆ ಮೈಲಾರಿ ಬೆಣ್ಣೆ ದೋಸೆ. ಯಾವ ರೇಂಜಿಗೆ ರಶ್ ಇತ್ತಂದ್ರೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ರಿ ಸೀಟ್ಗೋಸ್ಕರ. ಎಲ್ಲರೂ ಒಂದೊಂದು ದೋಸೆ ತಿಂತಾರೆ ಅಂದ್ರೆ ನಾಲ್ಕು ದೋಸೆ ತಿಂದ್ರು. ಬರದೇ ಯಾವಾಗೋ ಒಂದ್ಸತಿ ಅಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಿ. ತಿನ್ಕೊಂಡು ನಾವು ಹೊರಟಿದ್ದೆ ವಯನಾಡ್ ಸೈಡ್. ಹೋಗುವಾಗ ಆನ್ ದ ವೇನ ಮೈಸೂರು ಪ್ಯಾಲೇಸ್ನು ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ರಿ. ಬಟ್ ಆದ್ರೆ ಟೈಮ್ ಆಗೋಗಿತ್ತು. ಬರುವಾಗ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೊರಟೋದ್ರಿ. ಆದ್ರೂ ಏನೇ ಹೇಳಿ ಮೈಸೂರಿಂದ ವಯನಾಡ್ಗೆ ಹೋಗೋ ರೋಡ್ ಇದೆಯಲ್ಲ ಸ್ವರ್ಗನೇ ಅಂತ ಅನ್ಬೋದು. ಬಟ್ ಅಷ್ಟು ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ಮಧ್ಯ ಕೂಡ ನೇಚರ್ ಜೊತೆ ಹೋಗೋದಿದೆಯಲ್ಲ, ಮಸ್ತ್ ಅಂದರೆ ಮಸ್ತಾಗಿತ್ತು. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ರೋಡಲ್ಲಿ ನೈಟೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ಅನಿಮಲ್ಸ್ ಇರುತ್ತೆ, ಕ್ಲೋಸ್ ಮಾಡಿರ್ತಾರೆ. ಮಾರ್ನಿಂಗ್ ಮಾತ್ರ ಹೋಗೋಕ್ಕಾಗೋದು, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ. ಆ್ಯಂಡ್ ನಾವು ಮಾರ್ನಿಂಗ್ ಹೋಗುವಾಗಲೇ ನಮಗೆ ಆನೆ ಕಾಣಿಸ್ತು ಗೊತ್ತಾ, ಒಂದಲ್ಲ ಇಡೀ ಫ್ಯಾಮಿಲಿನೇ ಇತ್ತು. ಭಯ ಏನೋ ಆಯಿತು, ಬಟ್ ಸ್ಟಿಲ್ ಒಂದೇ ಆನೆ ಅಲ್ಲ, ಫ್ಯಾಮಿಲಿ ಇದ್ದಿದ್ದಕ್ಕೆ ಏನು ಮಾಡಲ್ಲ ಅಂತ ಒಂದು ಧೈರ್ಯ ಕೂಡ. ನಾವು ಗೊತ್ತಲ್ಲ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೊರಟ್ರಿ. ಏನಾದರೂ ಹೇಳಿ ಈ ರೋಡಲ್ಲಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದು ನಾವು ಬರೋ ಟೈಮಲ್ಲಿ ಮಳೆ ಕೂಡ ಬೀಳ್ತಿತ್ತು, ಹನಿ ಮಳೆ. ಅದರಲ್ಲೂ ಆ ಗ್ರೀನರಿಯಲ್ಲಿ ಬರುವಾಗ ತುಂಬಾ ಚೆನ್ನಾಗಿತ್ತು. ಈ ರೋಡ್ ಅಂತೂ ಸಕ್ಕತ್ತಾಗಿದೆ. ನೀವು ನೆಕ್ಸ್ಟ್ ಟೈಮ್ ಬರೋದಿದ್ರು ಮೈಸೂರಿಂದ ವಯನಾಡ್ಗೆ ಬನ್ನಿ, ಅದಂತೂ ತುಂಬಾ ಚೆನ್ನಾಗಿದೆ. ಇದು ವಯನಾಡ್ಗೇನೋ ಎಂಟ್ರಿ ಕೊಟ್ರಿ. ಮುಂದಿನ ವ್ಲಾಗಲ್ಲಿ ನೋಡೋಣ. ಬಾಯ್.